ಮತ್ತೊಮ್ಮ ಚಹಾ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಮೋಸ ಮಾಡೋ ಮಂದಿಗೆ ಯಾವ ನ್ಯೂನ್ಯತೆಗಳು ಕಣ್ಣಿಗೆ ಕಾಣಂಗಿಲ್ಲ ಅನ್ನಕ ಇಲ್ಲೊಂದು ವರದಿ ಐತೆ ನೋಡ್ರಿ. ಪಾಪ ಕಣ್ಣು ಕಾಣದ ಮುದುಕಿಗೆ ವಿಧವಾ ವೇತನ ಕೊಡಿಸ್ತೀನಂತ ಹೇಳಿ ದಾಖಲೆ ಪತ್ರಗಳಿಗೆ ಸೈನ್ ಮಾಡಿಸ್ಕೊಂಡು ಭೂಮಿನ ಕಸ್ಕೊಂಡಾರ. ಈಗ ಆ ಮುದುಕಿ ತಹಶೀಲ್ದಾರ್ ಮುಂದ ನ್ಯಾಯಕ್ಕೆ ಅಂಗಲಾಚಾಕತ್ತಾಳ. ಇದು ದಾವಣಗೆರೆ ತಹಶೀಲ್ದಾರ್ ಕಚೇರಿ. ಇಲ್ಲೇ ಹೆಣ್ಮಗಳೊಬ್ಳು ತನ್ನ ಗೋಳ ತೋಡ್ಕೊಳಕತ್ತಿದ್ಲ. ತನಗ ಮೋಸ ಮಾಡಿರೋ ಮಂದಿಗೆ ಹಿಡಿಶಾಪ ಹಾಕ್ತಿದ್ಲ. ಈಕಿ ಮಾತ್ ಕೇಳಿ ತಹಶೀಲ್ದಾರ್ ಸಾಹೇಬ್ರು ಸೇರ್ದಂಗ ಎಲ್ಲರೂ ಬೆಪ್ಪಾಗಿದ್ರ. ಅಂದಂಗ ಈ ಹೆಣ್ಮಗಳ ಹೆಸರು ಮಲ್ಲಮ್ಮ. ಮಲ್ಲಮ್ಮನ ತಾಯಿ ವೆಂಕಟಮ್ಮನ ಹೆಸರಿನಾಗ ಗೊಲ್ಲರಹಟ್ಟಿಯೊಳಗ 1.30 ಎಕರೆ ಜಮೀನ್ ಐತಂತ. ಸರಿಯಾಗಿ ಕಣ್ಣು ಕಾಣದ ಈ ಮುದುಕಿಗೆ ವಿಧವಾ ವೇತನ ಕೊಡ್ತೀವಂತ ನಂಬಿಸಿ ಕಾಗದ ಪತ್ರಕ್ಕ ಸಹಿ ತಗೊಂಡಾರಂತ. ಮೋಸ ಮಾಡಿ ಮುದುಕಿ ಹೆಸರಿನಾಗಿದ್ದ ಜಮೀನ ನುಂಗ್ ಹಾಕ್ಯಾರಂತ. ಅಣಜಿ ಗ್ರಾಮ ಲೆಕ್ಕಾಧಿಕಾರಿ ಗುರುರಾಜ್ ಈ ಮಸಲತ್ ಮಾಡ್ಯಾನಂತ ಮಲ್ಲಮ್ಮ ಹಿಡಿಶಾಪ ಹಾಕಿದ್ಲ. ಚಿಕ್ಕಪ್ಪರಿಗೆ ನನಗೆ ಒಂದು ಮುಕ್ಕಾಲು ಎಕರೆ ಆಸ್ತಿ ಇಟ್ಕೊಂಡಲ್ಲ ಅಂತ ಹೇಳಿದ್ರು. ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪರ ಹತ್ರ ಹೇಳಿದ್ಕೆ ನಾನು ಮಾರಾಟ ಮಾಡ್ಕೊಂತೀನಿ ಅಂದ್ರು. ಯಾರಿಗೆ? ಅಕ್ಕನ ಮಗನಿಗೆ ಮಾರ್ತೀನಿ ಅಂದರು ಸರ್. ನೀನು ನನ್ನ ಪಾಲು ಭಾಗಕ್ಕೆ ಸೈನ್ ಮಾಡ್ಬಾ ಅಂತ ಕರೆದ್ರು ಸರ್. ನಮ್ಮ ತಂದೆ ನಮ್ಮ ತಮ್ಮ ಬಂದರು. ನಾವು ತಾಯಿ ಕೂಡ ಬರಲಿಲ್ಲ, ನನ್ನ ಮಗಳು ಕೂಡ ಬರಲಿಲ್ಲ, ಯಾರೂ ನಾವು ಇಲ್ಲಿಗೆ ಆಫೀಸಿಗೆ ಬರಲಿಲ್ಲ. ಆಮೇಲೆ ಬಂದು ಮಾಡಿಸ್ಕೊಂಡ್ರು. ಪಾಲಿ ಸೈನ್ ಮಾಡಲೇಬೇಕಂತ ಊರವರೆಲ್ಲ ಹೇಳಿದ್ರು ಸರ್. ಭೂಮಿ ಸಂಬಂಧ ಮುದುಕಿ ವೆಂಕಟಮ್ಮನ ಕೂಡ ಮೈದನನ ಮಕ್ಕಳಿಂದ ತಗಾದೆ ಇತ್ತಂತ. ಹೊಲದ ಖಾತೆ ಬದಲಾವಣೆ ಮಾಡಾಕ ಇವರ ಕೋರ್ಟ್ನ್ಯಾಗ ಕೇಸ್ ಹಾಕ್ಯಾರಂತ. ಅದನ್ನೆಲ್ಲ ವೆಂಕಟಮ್ಮ ಮತ್ತ ಮಲ್ಲಮ್ಮಗ ತಿಳಿಸಲಾರ್ದ ಕಾಗದ ಪತ್ರಕ್ಕ ಸಹಿ ತಗೊಂಡಾರ. ಇದ್ರಾಗ ಮಸಲತ್ ನಡೆದೈತಿ ಅನ್ನೋದು ಈ ಹೆಣ್ಮಗಳ ಆರೋಪ ಐತಿ. ಇವರ ಗೋಳಾಟ ಕೇಳದ ತಹಶೀಲ್ದಾರ್ ಹರೀಶ್ ಸಾಹೇಬ್ರು ಪರಿಶೀಲನಾ ಮಾಡ್ತೀನಿ ಅಂತಾರ. ಈಗ ನಿಮ್ಮ ವಂಶವೃಕ್ಷ ಪ್ರಕಾರ ಯಾರು ಏನು ಈಗ ನಿಮ್ಮ ವಂಶ ಪ್ರಕಾರ ಏನು ಅಂತಾನೆ ಅರ್ಥ ಆಗ್ತಿಲ್ಲ, ಆಯ್ತಾ? ಅದನ್ನೆಲ್ಲ ಪರಿಶೀಲನೆ ಮಾಡಿ ನಿಮ್ಮೂರಲ್ಲಿ ಮಾಜರ್ ಮಾಡಿ ಒಂದ್ ನಿಮಿಷ ಕೇಳಿಲ್ಲ, ನಿಮ್ಮೂರಲ್ಲೇ ಮಾಜರ್ ಮಾಡಿ ಏನಾಗಿದೆ ಅಂತೆಲ್ಲ ಚೆಕ್ ಮಾಡಿ ನಿಮಗೆ ಏನಾರು ಆಗಿದ್ರೆ ನ್ಯಾಯ ತೋರಿಸ್ಕೊಡು, ನನ್ನ ಜವಾಬ್ದಾರಿ. ನೀವೇನಾರು ಮಾಡ್ರಿ, ನಮ್ಮ ತುಂಡು ಭೂಮಿ ನಮಗ್ ಕೊಡಿಸಿ ಬಡವರು ಹೊಟ್ಟಿ ಮ್ಯಾಲ ಹೊಡಿಬ್ಯಾಡಿ ಅಂತ ಈ ಹೆಣ್ಣುಮಗಳು ಗೋಳಾಡಿದ್ರ. ಅಷ್ಟ ಅಲ್ದ ತಹಶೀಲ್ದಾರ್ ಕಚೇರಿ ಮುಂದ ರಾತ್ರಿ ಪೂರಾ ಧರಣಿ ಮಾಡಿದ್ರ. ಒಟ್ನಾಗ ತಹಶೀಲ್ದಾರ್ ಸಾಹೇಬ್ರ ಮುತುವರ್ಜಿಲಿಂದ ತನಿಖಾ ಮಾಡಿ ಎಲ್ಲಾ ಸರಿಪಡಿಸ್ಬೇಕು ನೋಡ್ರಿ. ರಾಜಪ್ಪ ಸುತ್ತೂರ್, ಸುವರ್ಣ ಸುದ್ದಿವಾಹಿನಿ, ದಾವಣಗೆರೆ. ಗುಲ್ಬರ್ಗಾದಾಗ ಪ್ರೈವೇಟ್ ಶಾಲೆ ಮಾಸ್ತರೊಬ್ರು ಶಾಲೆಯಾಗೆ ಉರ್ಲ್ ಹಾಕೊಂಡ್ ಸತ್ತಾರ. ಸಿಟಿ ಹೊರಭಾಗದಾಗಿರೋ ರಾಣೋಚುಪೀರ್ ದರ್ಗಾ ಬಲ್ಲಿ ಸಿದ್ದರಾಮೇಶ್ವರ ಸ್ಕೂಲ್ ಐತೆ. ಕಳೆದ 2 ತಿಂಗಳಿಂದ ಬೀದರ್ ಮೂಲದ ಗೌತಮ್ ಹೋಳ್ಕರ್ ಅನ್ನೋರು ಇಲ್ಲಿ ಮಾಸ್ತರಾಗಿ ಬಂದಿದ್ರು. ಮಾಸ್ತರ್ ಕೆಲಸ ಮುಗಿದ ಮೇಲೆ ರಾತ್ರಿ ಹೊತ್ನ್ಯಾಗ ಬಾರ್ನ್ಯಾಗೂ ಕೆಲಸ ಮಾಡ್ತಿದ್ರಂತ. ಎಲ್ಲ ಕೆಲಸ ಮುಗಿಸಿ ಶಾಲೆಯೊಳಗ ಮಲಗ್ತಿದ್ರಂತ. ನಿನ್ನೆ ಕೆಲಸ ಮುಗಿಸಿ ಬಂದು ಮೊಕ್ಕೊಂಡಿದ್ದ ಮಾಸ್ತರ್ ಇವತ್ತು ಬೆಳಿಗ್ಗೆ ಎದ್ದೇ ಇರಲಿಲ್ಲ. ಹುಡುಗರು ಬಂದು ನೋಡಿಂದ ಉರ್ಲ್ ಹಾಕೊಂಡಿದ್ದು ಗೊತ್ತಾಗೈತೆ. ಇದಕ್ಕೆ ಸಂಬಂಧಪಟ್ಟಂಗ ಗುಲ್ಬರ್ಗಾ ಗ್ರಾಮೀಣ ಠಾಣೆದಾಗ ಕೇಸ್ ದಾಖಲಾಗೈತೆ. ತುಂಗಭದ್ರಾ ನದಿಯೊಳಗ ಅಕ್ರಮ ಮರಳು ದಂಧೆ ಜೋರಾಗಿ ನಡೆದೈತಿ. ಹಗಲು ರಾತ್ರಿ ನದಿಯೊಳಗ ಬೋಟ್ ಜೆಸಿಬಿ ಹಾಕಿ ಉಸುಕ್ ದರೋಡೆ ನಡೆದೈತಿ. ಊರಾನ್ ಮಂದಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಾರ, ಆದ್ರೂ ಏನೂ ಪ್ರಯೋಜನ ಆಗವಲ್ದು. ಹಿಂಗಾಗಿ ಬಹಳ ಅನುಮಾನಕ್ಕೆ ಕಾರಣ ಆಗೈತಿ. ಹಾವೇರಿ ಮತ್ತು ಬಳ್ಳಾರಿ ಜಿಲ್ಲಾದ ಗಡಿ ಭಾಗದಾಗಿರೋ ತುಂಗಭದ್ರಾ ನದಿ ರೈತರ ಪಾಲಿನ ದ್ಯಾವತಿ. ಆದ್ರ ಇದಾ ನದಿ ಈಗ ಮರಳುಗಳ್ಳರ ಪಾಲಾಗಿ ರೈತರ ನೆರವಿಗ ಇಲ್ದಂಗಾಗ್ಯದ. ಹಾವೇರಿ ತಾಲೂಕಿನ ಹಾವನೂರು, ಗಳಗನಾಥ, ಮೇವುಂಡಿ, ತೆರದಹಳ್ಳಿ, ಇಟಗಿಯಲ್ಲಿ ಹಗಲ ರಾತ್ರಿ ನದಿಯೊಳಗ ಬೋಟ್ ಹಾಕಿ ಮರಳು ಲೂಟಿ ನಡೆದದ. ನಿಯಮದ ಪ್ರಕಾರ ಯಾರೂ ಬೋಟ್ ಹಾಕುವಂಗಿಲ್ಲ. ಆದ್ರ ಇವರೆಲ್ಲ ಬೋಟ್ ಜೆಸಿಬಿ ಬಳಸಿ ಕೋಟ್ಯಾಂತರ ರೊಕ್ಕದ ಲೂಟಿ ಮಾಡಾಕತ್ಯಾರ. ಯಾವತ್ತು ಯಾರ ಹೆಸರು ಲೀಜು ಇಲ್ಲ ನಮ್ಮಲ್ಲಿ. ಅವ್ರು ನಮ್ದು ಲೀಜ್ ಐತೆ ಅಂತ ಇಲ್ಲಿ ತನಕ ಮಾಡ್ಕೊತ ಬಂದಾರ. ಅವರು ಇಷ್ಟು ಸ್ಟ್ರಿಕ್ ಇದ್ರೊಳಗೆ ಇಂಥದ್ರೊಳಗೆ ಅವ್ರು ಮಾಡ್ಕೊತ ಬಂದಾರ. ಇವತ್ತಿಗೆ ಆಫೀಸರು ಬಂದು ಕೇಳಿಲ್ಲ ಏನಂತ ನೋಡಿಲ್ಲ. ಇಲ್ಲಿ ಬರ್ತಕ್ಕಂಥ ಬೇಸಿಗೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆನೂ ಇರ್ತೈತಿ. ಅದ್ರ ಜೊತೆಗೆ
ಆ ನೀರು ಕಲುಷಿತವಾಗಿ ಇರತಕ್ಕಂಥ ಸಂದರ್ಭ ಒದಗಿ ಬರ್ತದೆ. ಅದಕ್ಕೆ ಇನ್ನೆಲ್ಲ ಈ ಕೂಡಲೇ ಸರ್ಕಾರ ಇದನ್ನ ಬಂದ್ ಮಾಡಬೇಕು. ನದಿಯೊಳಗ ನಡೆಯಾಕತ್ತಿರೋ ಅಕ್ರಮ ದಂಧಿಗೆ ಅಧಿಕಾರಿಗಳು ಕಡಿವಾಣ ಹಾಕುವಲ್ರು. ಅಧಿಕಾರಿಗಳು ಇವರ ಜೊತೆ ಶಾಮೀಲಾಗ್ಯಾರ ಅನ್ನೋ ವಾಸನೆ ಬಡಿಯಾಕತ್ತೈತಿ. ಇನ್ನ ಇದರಿಂದ ರೈತರಿಗ ಚಲೋ ನೀರ್ ಸಿಗ್ವಲ್ದು. ಅದರ ಬಗ್ಗೆ ನಾವು ಈಗಾಗಲೇ ತಹಸೀಲ್ದಾರ್ಗೆ ಮಾನ್ಯ ಜಿಲ್ಲಾಧಿಕಾರಿ ಮನವಿಯನ್ನು ಸಲ್ಲಿಸಿದ್ರು ಕೂಡ ಭೂವಿಜ್ಞಾನ ಗಣಿ ಇಲಾಖೆಯವರು ಏನು ಇದುವರೆಗೂ ಆ ಕ್ರಮ ತೆಗೆದುಕೊಂಡಿಲ್ಲ. ಅವರು ಬಂದು ಕೇವಲ ನಾಟಕೀಯವಾಗಿ ಒಂದು 3-4 ಬೋಟ್ಗಳನ್ನ ಹಾಕ್ಕೊಂಡು ಹೋದಂಗೆ ಮಾಡಿ ಮತ್ತೆ ಪುನಃ ಅವರಿಗೆ ಪರ್ಮಿಷನ್ ಕೊಡ್ತಾರೆ. ಲೋಕೋಪಯೋಗಿ ಸಚಿವ ಸಿಎಂ ಉದಾಸಿ ತವರ್ ಜಿಲ್ಲೆ ಇದೆ. ಇದ ಜಿಲ್ಲೆಯೊಳಗ ನಡೆಯಾಕತ್ತಿರೋ ಅಕ್ರಮ ಮರಳು ದಂಧಿಗೆ ಉದಾಸಿ ಆಗ್ಲಿ ಜಿಲ್ಲಾಡಳಿತ ಆಗ್ಲಿ ಕಡಿವಾಣ ಹಾಕುವಲ್ದು. ಹಂಗ ಸುಮ್ಮನ ಕುಂತಿರೋದು ಸಾಕಷ್ಟು ಸಂಶಯಕ್ಕ ಕಾರಣ ಆಗೈತಿ. ಕ್ಯಾಮ್ರಾಮನ್ ರಾಜು ಜೊತೆ ಸುರೇಶ್, ಸುವರ್ಣ ಸುದ್ದಿವಾಹಿನಿ, ಹಾವೇರಿ. ಜಲಪಾತಗಳು ಕಣ್ಣಿಗೆ ಚಲೋ ಕಾಣೋದು ಮಳೆಗಾಲದಾಗ. ಆದ್ರೆ ಕೊಪ್ಪಳದ ಸಾಣಾಪುರದಾಗ ಒಂದು ಜಲಪಾತ ಐತೆ. ಅದು ಬ್ಯಾಸಗ್ಯಾಗೂ ಹರಿತೈತಿ. ಗಂಗಾವತಿ ತಾಲೂಕ್ನಾಗಿರೋ ಇಲ್ಲಿ 6 ಜಲಪಾತಗಳದಾವ. ಅಷ್ಟ ಅಲ್ದ ಜಲಪಾತದ ಸುತ್ತ ಮಸ್ತಾಗಿ ಕಾಣೋ ಬಂಡಿಗಲ್ಲದಾವ. ಅದ್ರ ಒಂದು ನೋಟನ ನೋಡ್ಕೊಂಬರಂಬರ್ರಿ.